ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ಹ್ಯಾಪಿ ಶಿವರಾತ್ರಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂಥರ ಸ್ಪೆಷಲ್ ಡೇ ಅಲ್ವಾ, ಅಂದರೆ ಶಿವರಾತ್ರಿ. ಚಳಿ ಶಿವ ಅಂದ್ಕೊಂಡು ಚಳಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಈ ಒಂದು ಶಿವರಾತ್ರಿಯಲ್ಲಿ. ಇವತ್ತೇನು ಅಷ್ಟೊಂದೆಲ್ಲ ಚಳಿ ಇರಲಿಲ್ಲ, ಬಟ್ ಎದ್ದು ಆ್ಯಸ್ ಯೂಶ್ವಲ್ ನನ್ನ ಏನು ನಿತ್ಯ ಕರ್ಮಗಳಿರುತ್ತೆ ಅಲ್ಲ ಅದನ್ನು ಮುಗಿಸ್ಕೊಂಡು ಕ್ಲೀನ್ ಮಾಡಿ ಮಾಪ್ ಮಾಡಿಬಿಟ್ಟು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಅದೇ ಥರ ಬೆಳಿಗ್ಗೆ ಎದ್ದು ನಾನು ಆಚೆ ಬಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಸೊ ಹಾಗಾಗಿ ಸ್ವಲ್ಪ ಬೆಳಕಾಗಲಿ ಅಂದ್ಬಿಟ್ಟು ಒಳಗಡೆ ಅದೆಲ್ಲ ಕೆಲಸನ ಮುಗಿಸ್ಕೊಂಡು ಅದಾದಮೇಲೆ ಆಚೆ ಬಂದುಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನು ಹಾಕ್ತೆ. ನಾನು ತುಂಬ ಚೆನ್ನಾಗಿ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ ನನಗೆ, ಬಟ್ ಏನೋ ಗೊತ್ತಿಲ್ಲ, ಒಂದು ಐಡಿಯಾದಲ್ಲಿ ಸುಮ್ಮನೆ ಬಿಡಿಸ್ತೀನಿ ಅಷ್ಟೇ. ಏನೋ ಒಂದು ಸಿಂಪಲಾಗಿ ರಂಗೋಲಿ ಹಾಕಬೇಕು ಅಂತ ಅಂದ್ಬಿಟ್ಟು, ಬಟ್ ನಂಗೆ ಆಸೆ ಕಲಿಬೇಕಂತ ಚಿಕ್ಕ ಮಕ್ಳ ಥರ ಏನೋ ಒಂದು ರಂಗೋಲಿ ಬಿಡಿಸಿದ್ದೀನಿ. ಕಲರ್ ಆಗಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಕಾಣಿಸ್ತಿದೆ. ಏನೋ ಅದೆಲ್ಲ ಮುಗಿಸ್ಕೊಂಡು ಕಿಚನ್ಗೆ ಎಂಟ್ರಿ ಆದೆ. ನನಗೆ ಕಣ್ಣು ತುಂಬ ತರಕಾರಿಗಳನ್ನ ನೋಡಿದೆ ಅಂತ ಹೇಳ್ಬಿಟ್ರೆ ನನಗೆ ಫಸ್ಟ್ ತಲೆಗೆ ಬರೋದೇ ಪಲಾವ್. ಸೊ ಹಂಗಾಗಿ ವೆಜ್ ಪಲಾವ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅಷ್ಟರಲ್ಲಿ ಮಾವ ಬಂದರು, ಅವ್ರಿಗೂ ಕೂಡ ಟೀ ಮಾಡಿಕೊಟ್ಬಿಟ್ಟು ಇನ್ನು ನನ್ನ ತಿಂಡಿ ಕೆಲಸನ ಸ್ಟಾರ್ಟ್ ಮಾಡಿದೆ. ತರಕಾರಿ ಎಲ್ಲ ಫ್ರೆಶ್ಶಾಗಿ ಚೆನ್ನಾಗಿ ಇದ್ದಿದ್ದರಿಂದ ಒಳ್ಳೆ ಪಲಾವ್ ತಿನ್ಬೋದು ಅಂತ ಆಸೆ ಆಗ್ತಾಯಿತ್ತು. ಹಾಗೆಯೇ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡು ಅದಕ್ಕೆ ಏನು ಮಸಾಲೆ ಬೇಕೋ ಅದನ್ನು ಕೂಡ ನಾನು ರೆಡಿ ಮಾಡಿಕೊಂಡೆ. ತುಂಬಾ ಸಿಂಪಲ್ಲು. ಒಂದು ಇಂಚಷ್ಟು ಚಕ್ಕೆ, ಒಂದು 3 ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ, ಅದಕ್ಕೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಒಂದು ತರ್ತರಿಯಾಗಿ ಪೇಸ್ಟ್ನ ಮಾಡಿಕೊಂಡ್ರೆ ಸಾಕು. ನಿಜವಾಗ್ಲೂ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಯಾವಾಗ ತುಂಬ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಮಾಡೋಕ್ಕೆ ಹೋಗ್ತೀವಿ, ಆವಾಗ ಏನೂ ಚೆನ್ನಾಗಿ ಬರಲ್ಲ. ಹಾಗೆಯೇ ಒಗ್ಗರಣೆಗೆ ತುಪ್ಪ, ಸ್ವಲ್ಪ ಎಣ್ಣೆ ಮತ್ತು ಸೋಂಪು, ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಮರಾಠ ಮೊಗ್ಗು ಮತ್ತು ಸ್ವಲ್ಪ ಕಲ್ಲುವ ಹಾಕಿ, ಹಾಗೆಯೇ ಎಣ್ಣೆಗೆ ಕಸೂರಿ ಮೇಥಿ, ಹಾಗೆಯೇ ಪುದೀನ ಸೊಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿನ ಹಾಕಿದೆ. ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ರುಬ್ಕೊಂಡಿದ್ದು ಮಸಾಲೆ ಹಾಕಿದೆ. ಅದು ಕೂಡ ಸ್ವಲ್ಪ ಬಾಡಿದ ಮೇಲೆ ಇನ್ನು ಏನೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಸೊಪ್ಪುಗಳು, ತರಕಾರಿಗಳು ಎಲ್ಲದನ್ನು ಹಾಕಿಬಿಟ್ಟು ಸಾಲ್ಟ್ ಮತ್ತು ಅರಿಶಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟೆ. ಅದಾದಮೇಲೆ ನಾನು ಒಂದು 1/4 kg ಸ್ವಲ್ಪ ಜಾಸ್ತಿ ಅಷ್ಟೇ ಅಕ್ಕಿನ ತೊಗೊಂಡಿರೋದು. ಅಕ್ಕಿನ ಮತ್ತು ನೀರನ್ನೆಲ್ಲ ಒಟ್ಟಿಗೆ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಸ್ನಾನಕ್ಕೆ ಹೋಗಿದೆ. ಬರೋ ಅಷ್ಟರೊಳಗೆ ಕರೆಕ್ಟಾಗಿ ರೆಡಿಯಾಗಿತ್ತು. ಆದಮೇಲೆ ಇನ್ನು ಪೂಜೆಗೆ ಅಂತ ಅಂದ್ಕೊಂಡು ಬಂದೆ. ನಾನು ಈ ಸ್ಯಾರಿನ ತೊಗೊಂಡು 6 years ಆಯಿತು. 6 yearsಲ್ಲಿ 3 times ಏನೋ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಈ 24th ಡೇಟ್ಗೆ ಇದಕ್ಕೆ 6 year ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಆ ಸ್ಯಾರಿ ಕೂಡ ನೆನಪಾಯ್ತಲ್ಲ ಹಾಕ್ಕೊಂಡೆ. कोटि समप्रभानि निर्विघ्नं कुरु मे देव सर्वकार्येषु सर्वदा। श्री कालभैरवेश्वराय नमः। ओम श्री कालभैरवेश्वराय नमः। ಹೋಟೆಲ್ ಪಲಾವ್ ಥರ ಬಂದಿದೆ. ನಾನು ಮಾಡಿರೋ ಪಲಾವ್ ಹೋಟೆಲಲ್ಲಿ ಇರುತ್ತಲ್ಲ ಆ ಥರ ಸೂಪರ್ ಆಗಿದೆ. ಬೇಡ, ವಿಡಿಯೋ ಮಾಡ್ತಾ ಇದ್ದೀನಿ. ಆಫ್ ಮಾಡ್ರಿ, ಅದನ್ನೊಂಚೂರು ಮಾತಾಡೋಣ. ಫುಲ್ಲು ದೇವ್ರ ಭಕ್ತಿ ಜಾಸ್ತಿ ಆಗ್ಬಿಟ್ಟಿಲ್ಲ ಒಬ್ರಿಗೆ. ಇನ್ಮೇಲೆಲ್ಲ ಓಂ ಓಂ ಓಮೇನೆ. ಹರ ಹರ ಮಹಾದೇವ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂದು ಫುಲ್ ಗೆಟಪೇ ಚೇಂಜ್ ಆಗೋಯ್ತು. ಯಾಕಂದರೆ ಸಾಹೇಬ್ರದ್ದು ಬೈಕಲ್ಲಿ ಸ್ಟ್ಯಾಂಡ್ ಇಲ್ಲ, ನನಗೆ ಕಾಲಿಟ್ಕೊಂಡು ಕೂತ್ಕೊಳ್ಳೋಕ್ಕೆ ಸ್ಯಾರಿ ಹಾಕ್ಕೊಂಡು. ಜೊತೆಗೆ ಇಲ್ಲಿ ರೋಡಲ್ಲಿ ಒಂದು ಹಳ್ಳ ಇಳ್ದು ಇನ್ನೊಂದು ಹಳ್ಳ ಹತ್ತದ್ರೊಳಗೆ ನಾನೇ ಹಳ್ಳಕ್ಕೆ ಬಿದ್ದೋಗಿರ್ತೀನಿ ಅಂತ ಅನಿಸುತ್ತೆ. ಹಾಗಾಗಿ ಡ್ರೆಸ್ಸಿಗೆ ಚೇಂಜ್ ಆಗಿಬಿಟ್ಟೆ. ಹೊರಡೋಣ. ನೋಡಿ, ಕೂತ್ಕೊಳ್ಳೋಕ್ಕೆ ಸ್ಟ್ಯಾಂಡೇ ಇಲ್ಲ ನನಗೆ. ಹಿಂಗೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೆ ಇಲ್ಲಿ ಬಸ್ಸಾ
ದೇವಸ್ಥಾನದಲ್ಲಿ ಸಿಗೋಣ. ಅಳ್ಳಾಡ್ಸು ಚೆನ್ನಾಗಿ ಅಳ್ಳಾಡ್ಸು ಥರ. ಗಾಯ್ಸ್, ಇದಂತೂ ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಫುಲ್ಲು ಈ ದೇವಸ್ಥಾನದ ಸರೌಂಡಿಂಗ್ ಏನಿದೆ, ಆ ಕಡೆ ಹೋದರೆ ಕಾವೇರಿ ನದಿ ಇದೆ, ಈ ಕಡೆ ಬಂದರೆ ಈ ಗದ್ದೆ ತೆನೆ ಎಲ್ಲ ತುಂಬಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಲ್ವಾ. ನಾನು ಫಸ್ಟ್ ಟೈಮ್ ಬಂದಾಗ ಆ ರೀತಿ ಇತ್ತು. ನೋಡಿದಾಗಂತೂ ಯಬ್ಬಾ ಏನು ಬ್ಯೂಟಿಫುಲ್ ಗುರು ಅಂತ ಅನ್ನಿಸ್ಬಿಟ್ಟಿತ್ತು. ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಇಟ್ಕೊಂಡು ಬಂದೆ, ಬಟ್ ಕ್ಯಾಮ್ರಾ ಆಫ್ ಆಗಿರೋದು ಗೊತ್ತಾಗಿಲ್ಲ. ಸೊ ಹಾಗಾಗಿ ಮತ್ತೆ ಪುನಃ ಈಗ ರೀಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಮಧ್ಯಾಹ್ನದ್ದು ಮಹಾಮಂಗಳಾರತಿ ಆಗ್ತಾಯಿದೆ ದೇವಸ್ಥಾನದಲ್ಲಿ. ಸೊ ಗಂಟೆ ಸೌಂಡೆಲ್ಲ ಕೇಳಿಸ್ಕೊಳ್ಳಿ. ಹಣೆಗೆ ಹಾಕಿ ದೇವಸ್ಥಾನದೊಳಗಡೆ ಬಂದು ಮಂಗಳಾರತಿ ತೊಗೊಂಡು ದೇವಸ್ಥಾನನೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ. ನನಗೆ ಸ್ವಲ್ಪ ಭಯ ಆಗ್ತಿತ್ತು ಏನಾದರೂ ಅಂದ್ಬಿಡ್ತಾರೇನೋ ಅಂತ. ಬಟ್ ಅವರು ಇಲ್ಲ, ಹೋಗಿ ಪಕ್ಕದಲ್ಲೇ ಹೋಗಿ ತೆಕ್ಕೊಳ್ಳಿ ಅಂತ ಹೇಳಿದ್ರು ಅರ್ಚಕರು. ಎಲ್ಲೋ ಸಿಕ್ಕಾಪಟ್ಟೆ ಹೋಮ ಹವನ ಪೂಜೆಗಳೆಲ್ಲ ನಡೆದಿತ್ತು. ಹಬ್ಬ ಅಲ್ವಾ, ಬೆಳಗಿನ ಟೈಮ್ ಕೂಡ ಬಂದೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿರ್ತಾರೆ. ಇದು ಮಧ್ಯಾಹ್ನಕ್ಕೆ ಬಂದಿರೋವಂಥ ಜನಗಳು. ಇಲ್ಲಿ ಹೆಂಗೆ ಅಂದರೆ ಮಾಮೂಲಿ ದಿನಗಳಲ್ಲಿ 11 ಗಂಟೆ ತನಕ ಅಷ್ಟೇ ಪೂಜೆ ಇರುತ್ತೆ ಮಾರ್ನಿಂಗು. ಇನ್ನು ಈವ್ನಿಂಗ್ 5 ಮೇಲೆ ಓಪನ್ ಇರುತ್ತೆ ಅಷ್ಟೇ. ಬಟ್ ಹಬ್ಬದ ದಿನದಲ್ಲಿ ಮಾತ್ರ ಇಡೀ ದಿನ ಪೂಜೆ ಇರುತ್ತೆ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಗುಹ್ಯ ಅಗಸ್ತೀಶ್ವರ ಟೆಂಪಲ್ ಅಂತ ದೇವಸ್ಥಾನ ಅಂತ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ದೇವಸ್ಥಾನನ ಪ್ರದಕ್ಷಿಣೆ ಆಗ್ತಾಯಿದ್ದೀನಿ. ಈಗ ಆಲ್ರೆಡಿ ಹಾಕಾಗ್ಬಿಟ್ಟಿತ್ತು, ಬಟ್ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಹೋಗ್ತಾ ಇದ್ದೀನಿ. ಯಾವಾಗಲೂ ಶಿವನ ದೇವಸ್ಥಾನದಲ್ಲಿ ಅರ್ಧ ಪ್ರದಕ್ಷಿಣೆ ಅಷ್ಟೇ ಹಾಕಬೇಕು. ಕೆಲವೊಂದು ದೇವಸ್ಥಾನದಲ್ಲಿ ಈ ಥರ ಎಲ್ಲ ಆ್ಯರೋ ಮಾರ್ಕ್ ಹಾಕೇ ಇರಲ್ಲ, ನಮಗೆ ಗೊತ್ತಿಲ್ಲದೆ ಫುಲ್ ರೌಂಡ್ ಹಾಕ್ಬಿಡ್ತೀವಿ ಪ್ರದಕ್ಷಿಣೆನ. ಬಟ್ ಈಗ ಮತ್ತೆ ಪುನಃ ಹೀಗೆ ತೀರ್ಕೊಂಡು ವಾಪಸ್ ಹೋಗಬೇಕು ನಾವು, ಫುಲ್ ರೌಂಡ್ ಬರೋ ಹಾಗಿಲ್ಲ. ನನಗಿದು ಗೊತ್ತಾಗಿದ್ದು ಓಂಕಾರೇಶ್ವರ ಟೆಂಪಲ್ಗೆ ಹೋದಾಗ ಈ ಒಂದು ವಿಚಾರ ಗೊತ್ತಾಯಿತು. ಅದಾದಾಗಲಿಂದ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಬಟ್ ಈ ದೇವಸ್ಥಾನಕ್ಕೆ ನಾನು ಬಂದಾಗ ಕಂಪ್ಲೀಟ್ ಕ್ಲಿಯರ್ ಆಯಿತು. ಆ ಒಂದು ಕನ್ಫ್ಯೂಷನ್ ಏನಿತ್ತು, ಅದು ಅರ್ಧ ಪ್ರದಕ್ಷಿಣೆ ಅಂದರೆ ಹೆಂಗೆ ಹಾಕಬೇಕು ಅನ್ನೋದೊಂದು ಡೌಟ್ ಇತ್ತು, ಅದಿಲ್ಲಿ ಕ್ಲಿಯರ್ ಆಯಿತು ನನಗೆ. ನಾನಲ್ಲಿ ಆ್ಯರೋ ಮಾರ್ಕ್ ತೋರಿಸಿದಾಗ ಅಲ್ಲೊಂದು ಪಕ್ಕದಲ್ಲಿ ಡೋರ್ ಇತ್ತು ನೋಡಿ, ಅಲ್ಲಿಂದ ಹಿಂಗೆ ಕೆಳಗಡೆ ಸ್ಟೆಪ್ಸ್ ಇಳ್ಕೊಂಡು ಹೋದರೆ ಇಲ್ಲಿ ಕಾವೇರಿ ನದಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ನೀರು ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗೈತೆ ಅಂದರೆ ಈ ದೇವಸ್ಥಾನ. ಒಂಥರ ಒಳಗಡೆ ಅಂದರೆ ಒಳಗಡೆ ಗಲ್ಲಿ ಥರ ಬರಬೇಕು. ಬಂದ ಮೇಲಂತೂ ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ. ಇನ್ನೂ ಅನ್ಎಕ್ಸ್ಪ್ಲೋರ್ ಆಗಿಲ್ಲ, ಅದಕ್ಕೆ ಕ್ಲೀನ್ ಆಗಿದೆ.
ಪ್ಲಾಸ್ಟಿಕ್ ಆ ಥರದ್ದೆಲ್ಲ ಏನೂ ಗಲೀಜಾಗಿಲ್ಲ ಸದ್ಯಕ್ಕೆ. ಯಾರಿಗೂ ಜಾಸ್ತಿ ಜನರು ಗೊತ್ತಿಲ್ಲ, ಇಲ್ಲಿ ಲೋಕಲ್ಸ್ಗೆ ಅಷ್ಟೇ ಗೊತ್ತಿರೋದು. ಬಟ್ ಈ ರೀತಿಯೂ ಒಂದು ಪ್ರಶಾಂತವಾಗಿರೋ ದೇವಸ್ಥಾನ ಐತೆ ಅಂದರೆ ಖಂಡಿತ ಬೇರೆ ಕಡೆಯಿಂದ ಬರ್ತಾರೆ. ಅದು ತೋರಿಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಮರ ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ ಸಮಸ್ತ ಕನ್ನಡಿಗರಿಗೆ, ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಿ ಎಲ್ಲ, ನಮ್ಮ ಕೊಡಗಲ್ಲಿರೋಂಥ ಸ್ಪೆಷಲ್ ದೇವಸ್ಥಾನ ಇದು ಒಂದು. ಮೊದಲೊಂದ್ಸಲ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಇದನ್ನೊಂದ್ಸಲ ಯಾವಾಗಲಾದರೂ ಲಾಗಲ್ಲಿ ಹಾಕಬೇಕು ಅಂತ ಅನಿಸಿತ್ತು, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಶಿವರಾತ್ರಿಗೆ ಬರೋ ಥರ ಆಯಿತು. ಆ್ಯಂಡ್ ಈ ಒಂದು ದೇವಸ್ಥಾನ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಿಷ್ಟ ಆಗಲ್ಲ ಹೇಳಿ ದೇವಸ್ಥಾನ. ಕಾಣಿಸ್ತಾ ಉಂಟಲ್ಲಿ ವೈಟ್ದೊಂದು ಪಳಪಳ ಹೊಳಿತಾ ಉಂಟು. ಚಿಪ್ಪೆ ಅನ್ನಿಸ್ತದೆ, ದೊಡ್ಡ ಕಾಣಿಸ್ತಾ ಇದೆ ಇದರಲ್ಲಿ. ದೊಡ್ಡದು ಕಪ್ಪೆ ಚಿಪ್ಪು. ಇಲ್ಲೆಲ್ಲ ಚಿಕ್ಕ ಚಿಕ್ಕದೈತೆ ನೋಡಿ, ಆ ಥರದ್ದು ದೊಡ್ಡ ಕಪ್ಪೆ ಚಿಪ್ಪು. ಮೀಡಿಯಂ ದಪ್ಪ ದಪ್ಪ ಮೀನುಗಳು. ಮಂಜು ನನ್ನ ಅಲ್ಲಿ ಕಳಿಸ್ಕೊಡಿ ಮಂಜು. ಅಲ್ಲಿ ದೂರದಲ್ಲಿ ಆ ಬಂಡೆಯಿಂದ ಆ ಕಡೆ ದೊಡ್ಡ ದೊಡ್ಡ ಮೀನೆಲ್ಲ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಆ ಕಡೆ ಹೋದೆ. ನಾನು ಅಲ್ಲಿ ಹೋದಂಗೆ ಎಲ್ಲ ಓಡೋಗ್ಬಿಟ್ಟು. ಇದೇ ನೋಡಿ ನಮ್ಮದು ಕೊಡಗಲ್ಲಿ ಹರಿಯೋ ಕಾವೇರಿ ನದಿ ಎಷ್ಟು ಬ್ಯೂಟಿಫುಲ್ ಆಗೈತೆ ಅಂತ. ಕ್ರಿಸ್ಟಲ್ ಕ್ಲಿಯರ್ ವಾಟರ್, ತುಂಬಾ ಕ್ಲೀನಾಗಿದೆ. ಅದ್ರ ಜೊತೆಗೆ ನಮ್ಮದೊಂಚೂರು ಚೆನ್ನಾಗಿರೋ ಫೋಟೋ ವಿಡಿಯೋ ಬೇಕು ಅಂದ್ಬಿಟ್ಟು ತೆಕ್ಕೊಂಡು ಅದ್ರದ್ದೊಂದಷ್ಟು ವೀಡಿಯೋಸ್ ಇದು. ಅಲ್ಲಿ ದೇವಸ್ಥಾನದಿಂದ ನಾವು ಬರಬೇಕು ಅಂದರೆ ಇಲ್ಲಿಗೆ ಬರಬೇಕು. ನೀರು ತುಂಬಿದಾಗಂತೂ ಫುಲ್ ಲಾಸ್ಟ್ ಆ ತುದಿನಲ್ಲಿರೋ ಸ್ಟೆಪ್ಸ್ವರೆಗೂ ಇರುತ್ತಂತೆ ನೀರು. ನೋಡಿ ಏನು ಚಂದ ಉಂಟು ಅಂತ. ಯಬ್ಬ ಭಗವಂತ. ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರಿರುತ್ತೆ, ಬಟ್ ಇವಾಗ ನೀರೆಲ್ಲ ಇಲ್ಲ. ಆರಾಮ್ಸೆ ಸ್ವಲ್ಪ ಅಲ್ಲಿವರೆಗೆಲ್ಲ ಹೋಗ್ಬೋದು. ನಾವು ಮೊದಲೊಂದ್ಸಲ ಬಂದಿದ್ವಿ, ಇಲ್ಲಿ ತನಕ ನೀರಿತ್ತು. ಇಲ್ಲಿ ತನಕ ಇಲ್ಲಿ ಹೋಗಿದ್ವಿ, ಕಾಲು ನೀರೊಳಗಡೆ ಇಡೋಕ್ಕಾಗದೆ ಆ ಬಂಡೆ ಮೇಲೆ ಕಾಲಿಟ್ಕೊಂಡು ಹೋಗಿದ್ವಿ. ಇವಾಗ ಫುಲ್ಲು ನೀರು ಹಿಂಗೆ ಬಂದೈತೆ. ಇಷ್ಟು ಚೆನ್ನಾಗಿರೋ ಜಾಗಕ್ಕೆ ಹೋಗಿ ಆಟ ಆಡದೆ ಬಂದ್ವಲ್ಲ ಅಂತ ಬೇಜಾರು. ಈ ಥರ ನೀರೆಲ್ಲ ನೋಡ್ಬಿಟ್ರೆ ನನಗೆ ಚಿಕ್ಕ ಮಕ್ಳು ಥರ ಆಟ ಆಡಬೇಕಂತ ಆಸೆ ಆಗುತ್ತೆ. ಬಟ್ ಆಟ ಆಡೋಕ್ಕಾಗಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದವಲ್ಲ. ಹಾಗೆ ದೇವಸ್ಥಾನದಲ್ಲಿ ಒಳ್ಳೆ ಊಟ ಕೊಡ್ತಾಯಿದ್ರ, ಅದನ್ನು ಕೂಡ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಯಾವಾಗಲೂ ಮಿಸ್ ಮಾಡ್ಕೊಳಕ್ಕಾಗಲ್ಲಲ್ವ ದೇವಸ್ಥಾನದ ಊಟನ. ಹಾಗಾಗಿ ಒಳ್ಳೆ ಒಂದೆರಡು ಥರದ್ದು ಸಾಂಬಾರು, ಅನ್ನ, ಒಂದೆರಡು ಥರ ಪಲ್ಯ ಮತ್ತು ಅವಲಕ್ಕಿದು ಅಲ್ಲಿದು ಸ್ಪೆಷಲ್ ಏನಿರುತ್ತೆ ಪ್ರಸಾದ ಅದು, ಮತ್ತು ಪಾಯಸ ಎಲ್ಲ ಇಟ್ಟಿದ್ರು. ಅಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಬೆಳಗ್ಗೆ ಡ್ರೈ ಫ್ರೂಟ್ಸ್ ಸ್ಮೂದಿನ ಕುಡಿಬೇಕಿತ್ತು, ಬಟ್ ಮಾಡಿಟ್ಟಿದ್ದು ಕುಡಿಯೋದಕ್ಕಾಗಿರಲಿಲ್ಲ. ಅಲ್ಲಿಂದ ಬಂದುಬಿಟ್ಟು ಅದನ್ನು ಮಾಡಿಕೊಂಡು ಕುಡಿದೆ. ಮಂಜು ಇರಲಿಲ್ಲ, ಅವರು ಹೊರಗಡೆ ಇದ್ದರು. ನಾಯಿಗಳಿಗೆಲ್ಲ ಊಟ ಹಾಕ್ಕೊಂಡು ಅವರು ಬಂದು ಕುಡಿತಾರೆ ಅಂದ್ಬಿಟ್ಟು ಅವ್ರಿಗೂ ಮಾಡಿಟ್ಬಿಟ್ಟು ನಾನು ಕುಡಿದೆ. ಬೆಳಗ್ಗೆ ನೋಡಿದ್ರೆಲ್ಲ ಅಷ್ಟು ತರಕಾರಿ ತಂದು ಗುಡ್ಡೆ ಹಾಕ್ಕೊಂಡಿದ್ದೆ, ಏನಾದರೂ ವೆರೈಟೀಸ್ ಆಗಿ ಚೆಂದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ದೇವಸ್ಥಾನದಲ್ಲಿ ಊಟ ಆಯಿತು. ಇನ್ನು ನೈಟಿಗೆ ಹಬ್ಬದ ಅಡುಗೆ ಅಂತ ಏನು ಮಾಡೋದಕ್ಕೆ ಹೋಗಲಿಲ್ಲ. ಕೋಸಂಬರಿಯನ್ನು ಮಾಡಿಕೊಂಡೆ. ಬೆಳಗ್ಗೆ ಮಾಡಿದ ಪಲಾವ್ ಕೂಡ ಇತ್ತು. ಅದ್ರ ಜೊತೆಗೆ ಅತ್ತೆ ಮನೆಯಿಂದ ಸಾಂಬಾರು, ಪಕೋಡ ಮತ್ತು ಪಾಯಸನೆಲ್ಲ ಕೊಟ್ಟಿದ್ರು. ಇನ್ನೇನಕ್ಕೆ ಮಾಡ್ಕೊಳ್ಳೋದು, ಇರೋದೇ ಇಬ್ಬರಲ್ವಾ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಾಡೋದಕ್ಕೆ ಹೋಗಲಿಲ್ಲ. ಪೂಜಾ ಬಂದಿರ್ತದೆ ಕಾಣ್ತದೆ. ಕೋಸಂಬರಿ ಕೂಡ ರೆಡಿ ಆಗೋಯ್ತು. ಅದಾದಮೇಲೆ ಇನ್ನೇನು ಡೈರೆಕ್ಟ್ ಊಟ ಮಾಡೋದೇ ಅಲ್ವಾ ಹಾಕ್ಕೊಂಡು ಊಟನ ಮಾಡಿದ್ವಿ. ಹಾಗೆಯೇ ನಮ್ಮ ಯಜಮಾನ್ರಿಗೆ ಇಲ್ಲಿ ನಾಚಿಕೆ ಬಂದಿದೆ. ಯಾಕೆ ಮುಚ್ಕೊಂಡಿರೋದು?
ಹಾಗೆ ಊಟ ಮಾಡ್ತಾ ಸದ್ಗುರುಗಳದ್ದು ಲೇಸರ್ ಲೈಟ್ ನೈಟು ಏನಾದರೂ ಜಾಗರಣೆ ನಡೀತಾ ಇತ್ತಲ್ಲ ಆ ಶೋನ ನೋಡಿಕೊಂಡು ಊಟನ ಮಾಡಿದ್ವಿ. ಇದಿಷ್ಟು ನನ್ನ ಶಿವರಾತ್ರಿಯ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.